ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಪಾಸ್ವರ್ಡ್ ಕೊಟ್ಟವರು ಸಂಸತ್ತಿಂದ ಹೊರಗೋಗ್ಬೇಕಾಯ್ತು. ಪಾಸ್ ಕೊಟ್ಟವರು ಹೋಗ್ಬೇಕಾ ಬೇಡವಾ? ಇದು ಒಂದನೇ ವಿಚಾರ. ಎರಡನೇದ್ದು, ಹೊಸ ಅಧ್ಯಾಯವನ್ನ ಸಂಸತ್ ಶುರು ಮಾಡಿದ್ಯಾ? ಬಿಗ್ ಬಾಸ್ ಸೀಸನ್ 10 ನಡೀತಿದೆ. ಎಲ್ಲ ಒಂದು ಕಡೆ ವಿನಯ್ ಟೀಮ್, ಸಂಗೀತ ಟೀಮ್ ಅನ್ನೋ ಟೀಮ್ಗಳ ಮಧ್ಯದ ಜಗಳದ ರೀತಿಯಲ್ಲೇ ಸಂಸತ್ನಲ್ಲೂ ಕೂಡ ಹೊಸ ಜಗಳ ಶುರುವಾಗಿದೆಯಾ? ನಿನ್ನೆಯ ಬಹುದೊಡ್ಡ ಪ್ರಕರಣ ಇಡೀ ದೇಶವನ್ನ ತಲ್ಲಣಗೊಳಿಸಿತ್ತು. ಅರೆ, ನಾವೆಲ್ಲ ಮೂಲೆಯಲ್ಲಿದ್ದೀವಿ, ನಮ್ಮ ಸಂಸದರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ನಾವೆಲ್ಲ ಮೂಲೆಯಲ್ಲಿರೋರಿಗೆ ಯಾರು ರಕ್ಷಣೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇದೀಗ ಏಕಾಏಕಿ ಪಾಸ್ವರ್ಡ್ ಕೊಟ್ಟಂತಹ ಸಂಸದೆ ಮಹುವಾ ಮೊಹಿತ್ರಾ ಅವರನ್ನ ಸಸ್ಪೆಂಡ್ ಮಾಡ್ತು ಸಂಸತ್. ಆ ಬಳಿಕ ಪಾಸ್ ಕೊಟ್ಟಂತಹ ವಿಸಿಟರ್ ಪಾಸ್ ಕೊಟ್ಟಂತಹ ಪ್ರತಾಪ್ ಸಿಂಹ ಅವರ ವಿಚಾರವಾಗಿ ಯಾವ ಕ್ರಮವನ್ನೂ ಕೂಡ ಘನವೆತ್ತ ಸ್ಪೀಕರ್ ತಗೊಂಡಿಲ್ಲ. ಬದಲಿಗೆ ಮತ್ತೂ ಒಂದು ಅಧ್ಯಾಯವನ್ನು ಬರೆದಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, 16 ಸಂಸದರನ್ನ ಈ ಅಧಿವೇಶನ ಮುಗಿಯೋ ತನಕ ಹೊರಗಡೆ ಇಟ್ಟಿದೆ ಸಂಸತ್ತು ಸ್ಪೀಕರ್. ಯಾರ್ಯಾರು? ದೊಡ್ಡ ಲೀಸ್ಟ್ ಇದೆ. ಕಾರಣ ಏನು? ಲೋಕಸಭೆಯಲ್ಲಿ ಬುಧವಾರ ಉಂಟಾದ ಭದ್ರತಾ ಲೋಪದ ವಿಚಾರವಾಗಿ ಗುರುವಾರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭಾರೀ ಗದ್ದಲ ಉಂಟಾಗಿದ್ದು, ಈ ವೇಳೆ ಎರಡೂ ಸದನಗಳಿಂದ ಒಟ್ಟು 16 ಮಂದಿ ಸಂಸದರನ್ನ ಅಮಾನತು ಮಾಡಲಾಗಿದೆ. ಇಷ್ಟು ದಿನ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರ ಮಾಡಿರಬಹುದಾದಂತಹ ಪ್ರಶ್ನಿಸೋದಕ್ಕೆ ಅಂಥವರನ್ನ ದೇಶದ್ರೋಹಿಗಳಂತಲೂ, ಗಾಂಧಿಯ ಗುಲಾಮರಂತಲೂ, ಕಾಂಗೀಗಳಂತಲೂ ಬಿಜೆಪಿಗರು ಹೇಳ್ತಾ ಇದ್ರು. ಬಿಜೆಪಿಗರನ್ನೇನು ಕಾಂಗ್ರೆಸ್ನವ್ರು ಸುಮ್ಮನೆ ಬಿಟ್ರ? ಇಲ್ಲ. 2 ರೂಪೀಸ್ ಭಕ್ತಾಸ್, ಭಕ್ತ ಮಂಡಳಿ ಅನ್ನುವ ಮತ್ತೆ ನಾಗಪುರದ ನಾಗಲೋಕ, ಸರ್ಪಗಳು ಅಂತೆಲ್ಲ ಹೇಳಿದ್ರು. ಇಬ್ಬರದ್ದು ಕೂಡ ಆರೋಪ ಪ್ರತ್ಯಾರೋಪಗಳಿದ್ದೇ ಇವೆ. ಆದರೆ ಸಾಮಾನ್ಯ ಅಂತಲ್ಲ, ಸಂಸದರು ಕೂಡ ಈಗ ತಪ್ಪುಗಳನ್ನು ಎತ್ತಿ ಹಿಡಿಯೋಕೆ ಮುಂದಾದ್ರೆ ಅವರನ್ನ ಸಂಸತ್ನಿಂದ ಹೊರಗಿಡ್ತಾ ಇದ್ದಾರ ಸ್ಪೀಕರ್ಗಳು. ಸ್ಪೀಕರ್ ಕೂಡ ಯಾವ ಪಕ್ಷಕ್ಕೂ ಸೀಮಿತವರಾಗಿರೋದಿಲ್ಲ ಸಂವಿಧಾನದ ಲೆಕ್ಕಾಚಾರದಲ್ಲಿ ನೋಡಿದ್ರೆ. ಆದರೆ ಎಲ್ಲೋ ಒಂದು ಕಡೆ ಸ್ಪೀಕರ್, ಲೋಕಸಭೆ ಮತ್ತು ರಾಜ್ಯಸಭೆಯ ಸ್ಪೀಕರ್ಗಳು ಈಗ ಒಂದು ಪಕ್ಷದ ಪರವಾಗಿ ಧ್ವನಿ ಎತ್ತುತ್ತಿದವ, ಅವರ ಪರವಾಗಿ ಬ್ಯಾಟ್ ಬೀಸ್ತಿದವ, ಕೆಲಸ ಮಾಡ್ತಿದವ ಅನ್ನುವಂತಹ ಅನುಮಾನ ಮೂಡುತ್ತೆ. ಕಾರಣ ಇಷ್ಟೇ, ಮೊನ್ನೆಯ ಭದ್ರತಾ ಲೋಪ ಏನಿದೆ, ಬಹುದೊಡ್ಡ ಭದ್ರತಾ ಲೋಪ. ಸಂಸತ್ತೊಳಕ್ಕೆ ಯಾರೋ ಏಕಾಏಕಿ ನುಗ್ತಾರೆ, ಸ್ಮೋಕ್ ಗನ್ಗಳನ್ನ ಇಟ್ಕೋತಾರೆ, ಗ್ಯಾಲರಿಯಿಂದ ಧುಮುಕಿ ಸಂಸದರಿರೋ ಜಾಗಗಳಲ್ಲಿ ಆ ಒಂದು ಹೊಗೆ ಉಗುಳುವಂತಹ ಕೆಲಸ ಮಾಡ್ತಾರೆ. ಬಣ್ಣದ ಹೊಗೆ ಉಗುಳುವಂತಹ ವಸ್ತು ಅನ್ನೋದನ್ನ ಮಾಧ್ಯಮಗಳು ತುಂಬ ವೈಭವೀಕರಿಸಕ್ಕೆ ಹೋಗಲಿಲ್ಲ ಈ ವಿಚಾರವನ್ನ. ಆ ಜಾಗದಲ್ಲಿ ಯಾರು ಈ ಮೂವರು ಯಾರು ಬಂಧಿತರಿದ್ದಾರೆ, ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಆ ಜಾಗದಲ್ಲಿ ಒಬ್ಬ ಹಿಂದೂಯೇತರ ಯಾರಾದರೂ ಇದ್ದಿದ್ರೆ ಬಿಜೆಪಿ ಮಾತಾಡ್ತಿದ್ದಂತಹ ರೀತಿ, ಜೊತೆಯಲ್ಲಿ ಅವರ ಪರವಾಗಿ ಅವರ ಆಪಾದ ಮಸ್ತಕಕ್ಕೆ ಬೆಣ್ಣೆ ಹಚ್ಚುವಂತಹ ಮಾಧ್ಯಮಗಳು, ನಯವಾಗಿ ನಾಜೂಕಾಗಿ ಬೆಣ್ಣೆ ಹಚ್ಚುವಂತಹ ಮಾಧ್ಯಮಗಳು ಮಾತಾಡ್ತಿದ್ದಂತಹ ರೀತಿ, ನೀತಿ, ರಿವಾಜು ಬೇರೆನೇ ಇರ್ತಿತ್ತು. ನೋಡಿ, ಭದ್ರತಾ ಲೋಪದ ವಿಚಾರವಾಗಿ ಪ್ರತಿಭಟಿಸುವಂತಹ ಹಕ್ಕು ಕೂಡ ಸಂಸದರಿಗೆ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಸಂಸದರಾದಂತಹ ಜ್ಯೋತಿಮಣಿ, ಹೈಬಿ ಇಡೆನ್, ಡಿನ್ ಕುರಿಯಾಕೋಸ್, ಪ್ರತಾಪನ್, ರಮ್ಯಾ ಹರಿದಾಸ್ ಇಷ್ಟೂ ಜನರನ್ನ ಸ್ಪೀಕರ್ ಅಧಿವೇಶನ ಮುಗಿಯುವವರೆಗೂ ಕಲಾಪಕ್ಕೆ ಹಾಜರಾಗದಂತೆ ಅಮಾನತು ಮಾಡಿದ್ದಾರೆ. ಇವರಿಷ್ಟೇ ಜನನ. ಡಿಎಂಕೆ ಸಂಸದೆ ಕನ್ನಿಮೋಳಿ, ಕಾಂಗ್ರೆಸ್ ಸಂಸದ ಮಣಿಕಂ ಟಾಗೋರ್, ಬೆನ್ನಿ ಬೆಹನಾನ್, ವಿ.ಕೆ. ಶ್ರೀಕಂಠನ್, ಮೊಹಮ್ಮದ್ ಜಾವೇದ್, ಪಿ.ಆರ್. ನಟರಾಜನ್, ಕೆ. ಸುಬ್ರಹ್ಮಣ್ಯಂ, ಎಸ್.ಆರ್. ಪಾರ್ಥಿಬನ್, ಎಸ್. ವೆಂಕಟೇಶನ್ ಇಷ್ಟೂ ಜನರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ಮಾರ್ನಿಂಗ್ ಮತ್ತೂ ಒಂದು ಸಂಸದನನ್ನ ಅಮಾನತಲ್ಲಿಟ್ಟರು. ಅವರು ತೃಣಮೂಲ ಕಾಂಗ್ರೆಸ್ ಸಂಸದ ಡೆರೆಕ್ ಒಬ್ರಿಯಾನ್. ಕಾರಣ ಕೊಟ್ಟಿದ್ದು,
ಅನುಚಿತ ವರ್ತನೆ. ವಿಪಕ್ಷ ಸಂಸದರು 28 ನೋಟಿಸ್ಗಳನ್ನು ಮಂಡಿಸಿದ್ದಾರೆ. ಈ ನೋಟಿಸ್ಗಳನ್ನು ಅಧ್ಯಕ್ಷ ಜಗದೀಪ್ ಧನ್ಕರ್ ತಿರಸ್ಕರಿಸಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರು ಜಗದೀಪ್ ಧನ್ಕರ್. ಆ ಸಂದರ್ಭದಲ್ಲಿ ಸಂಸದರು ನ್ಯಾಯ ಕೇಳಲಿಕ್ಕೋಸ್ಕರ, ಸ್ಪಷ್ಟನೆ ಕೇಳಲಿಕ್ಕೋಸ್ಕರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾದಂತಹ ಹೊಣೆಗಾರಿಕೆ ಇದ್ದಂತಹ ವಿಪಕ್ಷದ ನಾಯಕರು ಏನು ಮಾಡಬೇಕಿತ್ತು? ಬಾಯಿಗೆ ಬೀಕ ಹಾಕ್ಕೊಳ್ಬೇಕಿತ್ತ, ಅಥವಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಬೇಕಿತ್ತ, ಜೈಕಾರ ಹಾಕ್ಬೇಕಿತ್ತ? ಮೋದಿ 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 ಅಂತ ಜೈಕಾರ ಹಾಕ್ಬೇಕಿತ್ತ? ತಪ್ಪು ಮೋದಿ ಮಾಡಿದ್ರು, ಸಿದ್ದರಾಮಯ್ಯ ಮಾಡಿದ್ರು, ರಾಹುಲ್ ಗಾಂಧಿ ಮಾಡಿದ್ರು, ಮತ್ತೊಬ್ರು ಮಗದೊಬ್ರು ಮಾಡಿದ್ರು. ತಪ್ಪು ತಪ್ಪೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಪ್ಪನ್ನ ಪ್ರಶ್ನಿಸುವಂತಹ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೊಂದಿರುವಂತಹ ಜನ ವಿಮರ್ಶೆ ಮಾಡಬಹುದು, ಪ್ರಶ್ನಿಸಬಹುದು. ಸಾಮಾನ್ಯನಿಗೆ ಇಂತಹ ಅವಕಾಶಗಳಿವೆ ಅನ್ನೋದಾದ್ರೆ ಸಂಸತ್ಗೆ ಆಯ್ಕೆ ಆಗಿರುವಂತಹ ಸಂಸದರು ಮಾತಾಡಬಾರ್ದ, ಪ್ರತಿಭಟಿಸಬಾರ್ದ? ಈ 16 ಜನರನ್ನ ಅಮಾನತಲ್ಲಿಟ್ಟಂತಹ ರಾಜ್ಯಸಭೆಯ ಅಥವಾ ಲೋಕಸಭೆಯ ಸ್ಪೀಕರ್ಗಳು, ಉಪರಾಷ್ಟ್ರಪತಿಗಳು ಯಾಕೆ ಪ್ರತಾಪ್ ಸಿಂಹ ಅನ್ನುವಂತಹ ಬೆತ್ತಲೆ, ಜಗತ್ತನ್ನ ಬೆತ್ತಲೆಗೊಳಿಸಿದಂತಹ ಪ್ರಖ್ಯಾತರೋ ಕುಖ್ಯಾತರೋ ವಿಖ್ಯಾತರೋ ಆಗಿರುವಂತಹ ಪತ್ರಕರ್ತರು, ಸಂಸದರು ಅವರನ್ನ ಪ್ರಶ್ನಿಸ್ತಿಲ್ಲ? ಅವ್ರ ಬಳಿ ಸ್ಪಷ್ಟನೆ ಕೇಳ್ಬಿಟ್ರೆ ಸಾಕ. ಪಾಸ್ವರ್ಡ್ ಕೊಟ್ಟವರನ್ನ ಹೊರಗಡ್ತೀವಿ ಅನ್ನೋದಾದ್ರೆ ವಿಸಿಟರ್ ಪಾಸ್ ಕೊಟ್ಟವರನ್ನ ಉಳಿಸ್ಕೋಬೇಕಾ? ಕಮೆಂಟ್ ಮಾಡಿ.